ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತು ಮಂಗಳವಾರ ಅಲ್ವಾ, ಹಂಗಾಗಿ ಬೆಳಗ್ಗೆನೇ ಒಂದು ಚಿಕನ್ದು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಲಾಲಿಪಪ್ಪು ಎಲ್ಲರಿಗೂ ಇಷ್ಟ. ನಾನ್ ವೆಜ್ ಯಾರ್ಯಾರು ತಿಂತಾರೆ ಅವ್ರಿಗೆಲ್ಲರಿಗೂ ಚಿಕನ್ ಲಾಲಿಪಪ್ಪು ಅಂದರೆ ತುಂಬ ಇಷ್ಟ. ಹಂಗಾಗಿ ಇದರಲ್ಲಿ ಸಿಂಪಲ್ ಆಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಅವರು ಈ ಥರ ನೀಟಾಗಿ ಮಾಡಿಕೊಟ್ಟಿರಲ್ಲ, ನಾವು ಈ ಥರ ನೀಟಾಗಿ ಕುಯ್ಕೊಂಡ್ರೆ ಇದಕ್ಕೆಲ್ಲ ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ. ಸ್ಕಿನ್ನೆಲ್ಲ ನೀಟಾಗಿ ಹಿಂಗೆ ಒಳಕ್ಕೆ ಹಿಂಗೆ ನೂಕ್ಬಿಟ್ಟು ಈ ಥರನೇ ರೆಡಿ ಮಾಡ್ಕೋಬೇಕು. ಈಗ ಇದಕ್ಕೆ ಏನೇನು ಕಲಿಸ್ತೀನಿ ಅಂದರೆ ಸಿಂಪಲ್ ಈಸಿಯಾಗಿ ಮಾಡೋ ಅಂಥದ್ದು, ತುಂಬ ಚೆನ್ನಾಗಿರುತ್ತೆ ಲಾಲಿಪಾಪು. ಅಂದರೆ ನಾನು ಮೊಟ್ಟೆ ಹಾಕಲ್ಲ, ಇಲ್ಲಿ ಯಾವುದೇ ರೀತಿ ಮೊಟ್ಟೆ ಅಂತೂ ಹಾಕಲ್ಲ. ಮೊಟ್ಟೆ ಇಲ್ದಲೇ ಚಿಕನ್ ಲಾಲಿಪಾಪ್ ಮಾಡ್ತಾ ಇರೋದು. ನೀಟಾಗಿ ತೊಳ್ಕೊಂಡು ಅರಿಶಿನ ಪುಡಿ ಹಾಕೊಂಡ್ಬಿಟ್ಟು, ಒಬ್ಬೊಬ್ಬರು ಮೊಟ್ಟೆ ಹಾಕ್ತಾರೆ, ಆದರೆ ನಾನು ಮೊಟ್ಟೆ ಹಾಕಲ್ಲ. ಸ್ವಲ್ಪ ಉಪ್ಪು ಹಾಕೊಂತೀನಿ. ಎಲ್ಲಕ್ಕೂ ನೀಟಾಗಿ ಹತ್ತಬೇಕು ಉಪ್ಪು ಖಾರ. ಮೇನ್ ಖಾರದ ಪುಡಿ ತಗೊಂಡಿದ್ದೀನಿ, ಖಾರ ಚೆನ್ನಾಗಿರಬೇಕು ಅಂತ. ಖಾರದ ಪುಡಿ ಜಾಸ್ತಿ ಹಾಕಿದ್ದೀನಿ, ಸ್ವಲ್ಪ ಖಾರವಾಗಿರಲಿ ಅಂತ. ಅರಿಶಿನ ಪುಡಿ ಹಾಕ್ತೀನಿ. ಬೆಳ್ಳುಳ್ಳಿ ಪೇಸ್ಟ್ ಇದು ಮನೇಲೇ ಮಾಡ್ಕೊಂಡಿರ್ತೀನಿ, ಮನೇಲೇ ರುಬ್ಕೊಂಡಿರ್ತೀವಿ. ಶುಂಠಿ ಮತ್ತು ಬೆಳ್ಳುಳ್ಳಿ ತರ್ತರಿ ಹಂಗೆ ಹಾಕೊಂಡ್ರೆ ಚೆಂದ, ಒಂಥರ ಕಮ್ಮಗೆ ಬರುತ್ತೆ. ನಾನಿಲ್ಲಿ ಚಿಕನ್ ಕಬಾಬ್ ಪೌಡರು ತೇಜ ಅವ್ರದ್ದೇ ಯಾವಾಗಲೂ ಯೂಸ್ ಮಾಡೋದು. 1 kg ಚಿಕನ್ ಪೀಸ್ಗೆ 1 ಪ್ಯಾಕೆಟ್ ಸಾಕು ಕಬಾಬ್ ಪೌಡರು. ಅಲ್ಲಿಂದ ಸಿಂಪಲ್ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಸೂಪರ್ ಟೇಸ್ಟಿಯಾದ ಲಾಲಿಪಪ್ಪು, ಚಿಕನ್ ಲಾಲಿಪಪ್. ಅಂದರೆ ಚೆನ್ನಾಗಿದು ಅಂಟ್ಕೋಬೇಕು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದಕ್ಕೆ ಸೇರ್ಕೋಬೇಕು. ಕಲಸಿ ಇಟ್ಬಿಟ್ಟು ಒಂದು 1 ಅವರ್, ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಚೆನ್ನಾಗಿ ಬರುತ್ತೆ. ನೀಟಾಗಿ ಕಲಿಸ್ಬೇಕಷ್ಟೇ. ಅದಕ್ಕೆಲ್ಲ ನೀಟಾಗಿ ಮೊಟ್ಟೆ ಹಾಕ್ಬಿಟ್ರೆ ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಇಟ್ಟು ಆಮೇಲೆ ತಿನ್ನೋಕ್ಕಾಗಲ್ಲ. ಹಂಗಾಗಿ ನಾನು ಮೊಟ್ಟೆ ಜಾಸ್ತಿ ಹಾಕಲ್ಲ. ಒಂದು ಸ್ವಲ್ಪ ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಈಸಿಯಾಗಿ, ನೋಡು, ಎಲ್ಲ ನೀಟಾಗಿ ಆರಾಮ್ಸೆ ಮಾಡ್ಕೋಬೋದು. ನಾನು ಮಾಡ್ತೀನಿ ಅಮ್ಮ. ಕಲಿಸು ನೋಡೋಣ, ನೀಟಾಗಿ ಕಲಿಸು. ನೀನು ಮಾಡ್ಬೋದು ಈಸಿಯಾಗಿ, ಮಾಡ್ದಲ್ಲೇ. ಈಗ ಏನೇನು ಹಾಕಿದ್ದೀನಿ ಅಂತ ನೋಡ್ಕೊಂಡ? ಏನೇನು ಹಾಕಿದ್ದೀನಿ ಹೇಳಿ ನೋಡೋಣ. ತೇಜು ಬಿರಿಯಾನಿ ಪೌಡ್ರು, ಬಿರಿಯಾನಿ ಪೌಡ್ರ್ ಅಲ್ಲ, ಅದು ಕಬಾಬ್ ಪೌಡ್ರು. ಕಬಾಬ್ ಪೌಡ್ರು, ಮತ್ತೆ ಖಾರದ ಪುಡಿ. ಅಷ್ಟೇನಾ? ಉಪ್ಪು ಬೇಡವಾ? ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೇನಪ್ಪ. ಇಷ್ಟು ಹಾಕ್ಬಿಟ್ಟು ನೀಟಾಗಿ ಕಲಸಿಟ್ಬಿಟ್ಟು ಎಣ್ಣೆಗೆ ಹಾಕೋದು, ಚೆನ್ನಾಗಿ ಬರುತ್ತೆ. ಕಲಸು ನೀಟಾಗಿ. ಲಾಲಿಪಾಪ್ ಇಷ್ಟನಾ? ಬೇಡವಾ? ಬೇಕು. ಮತ್ತೆ ಕಲಸು. ಕಲಸು ನೀಟಾಗಿ. ಇನ್ನು ಕಲಿಸ್ಬಿಟ್ಟು ನೀಟಾಗಿ 1 ಅವರ್ ಇಟ್ಬಿಟ್ರೆ ಚೆನ್ನಾಗಿ ಒಳ್ಳೆ ಕರಿ ಇನ್ನಂಗೆ ಬರುತ್ತೆ. ಸಾಕ್ಬಿಡು. ಕಲಿಸಿದೀಯ ನೀಟಾಗಿ? ಅದು ಅಂಟ್ಕೊಳ್ಳೋದು ಬಿಡು ಅದಕ್ಕೆಲ್ಲ. ಚಿಕನ್ ಲಾಲಿಪಾಪ್ ಇಷ್ಟನಾ, ಚಿಕನ್ ಕಬಾಬ್ ಇಷ್ಟನಾ? ಎರಡು ಇಷ್ಟ. ಕ್ಯಾಮ್ರಾದಾಗ ಇಟ್ಟಿದ್ದೀನಿ ನೋಡಿ.
ಇದು ಅಂದರೆ ಫ್ರಿಡ್ಜಲ್ಲಿ ಒಂದು ಸ್ವಲ್ಪ ಹೊತ್ತು ಇಟ್ಬಿಡಬೇಕು. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಂಟ್ಕೊಂಡಿರುತ್ತೆ ನೋಡಿ. ಇಲ್ಲ ಒಂದು ಅರ್ಧ ಗಂಟೆ ಈಚೆ ಕಡೆ ಮುಚ್ಚಿಟ್ಬಿಟ್ರೆ ಆಯಿತು. ಚೆನ್ನಾಗಿ ಬರುತ್ತೆ, ಒಳ್ಳೆ ಕ್ರಿಸ್ಪಿಯಾಗಿ ಒಂಥರ ಮೇಲೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಳಗೆ ಚೆನ್ನಾಗಿ ಬೆಂದಿರುತ್ತೆ. ಈಗ ನಾವು ಕಲಸಿ ಆವಾಗಲೇ ಹಾಕಿದರೆ ಹೊರಟಾಗ್ಬಿಡುತ್ತೆ ತುಂಬ. ಮೊಟ್ಟೆ ಹಾಕಿರಲ್ಲ ನೋಡಿ, ಬೇರೆ ಇಲ್ಲಿ ಮೊಟ್ಟೆ ಹಾಕಲ್ಲ ನಾನು. ಹಾಕ್ಬೋದು ಮೊಟ್ಟೆಗಳೆಲ್ಲ, ಅಂದರೆ ಅದು ಇಟ್ಟು ಆಮೇಲೆ ಹಾಕೊಂಡು ತಿಂದರೆ ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ. ಹಂಗಾಗಿ ನಮಗಂತೂ ಇಷ್ಟ ಆಗಿಲ್ಲ. ನಿಮಗೆ ಮೊಟ್ಟೆ ಹಾಕೋಬೋದು ಅಂದರೆ ಹಾಕೊಂಡು ತಿನ್ನಿ, ಏಕೆಂದರೆ ಚೆನ್ನಾಗಿರುತ್ತೆ ಅಂತಾರೆ. ನಾನೊಂದು ಸ್ವಲ್ಪ ಮೊಟ್ಟೆ ಹಾಕೋದು ಕಡಿಮೆನೇ ಕಬಾಬ್ಗೆ, ಈ ಥರ ಲಾಲಿಪಾಪ್ಗೆಲ್ಲ. ಏನಿಲ್ಲ, ಅದು ಒಂದು ಅರ್ಧ ಗಂಟೆ ಕಲಿಸ್ಬಿಟ್ಬಿಟ್ರೆ ಸಾಕು, ಉಪ್ಪು ಖಾರ ಚೆನ್ನಾಗಿ ಹತ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಬೇಕಾದ್ರೆ ನೀವು ಮೊಟ್ಟೆ ಯೂಸ್ ಮಾಡ್ದಲೇ ಒಂದ್ಸರಿ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಯೂಸ್ ಅಂತೂ ಚೆನ್ನಾಗಿ ಬರ್ತಿದೆ, ಸಪೋರ್ಟ್ ಚೆನ್ನಾಗಿ ಬರ್ತಿದೆ. ನಿಮ್ಮ ಸಪೋರ್ಟ್ ಹೀಗೆ ಸದಾ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ. ಹೊಸ ಹೊಸ ವಿಡಿಯೋ ಹಾಕೋಕ್ಕೆ ನಮಗೂ ಒಂದು ಎನ್ಕರೇಜ್ ಕೊಟ್ಟಂಗಾಗುತ್ತೆ, ಕೊಡ್ತಾ ಇದ್ದೀರಾ. ಹಂಗಾಗಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಹೀಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಿದ್ದೀನಿ. ಎಲ್ಲರಿಗೂ ಈ ಟೈಮಲ್ಲಿ, ಈ ಚಳಿ ಟೈಮಲ್ಲಂತೂ ಈ ಲಾಲಿಪಾಪು ಕಬಾಬು ಅಂದರೆ ತುಂಬ ಇಷ್ಟ ಅಲ್ವಾ. ಅಂದರೆ ಕಬ್ಬಿಣದ ಬಾಣಲಿಲಿ ಚೆಂದ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಹೋಟೆಲ್ಗಳಲ್ಲಿ ಮತ್ತು ಬೀದಿ ಬದಿಗಳು ಇಟ್ಕೊಂಡು ಮಾಡ್ತಾರೆ ನೋಡಿ, ಸ್ಟ್ರೀಟ್ ಫುಡ್ಡೆಲ್ಲ ಆಲ್ಮೋಸ್ಟು ಕಬ್ಬಿಣದ ಬಾಣಲಿಲೇ ಮಾಡೋದು. ಕಬ್ಬಿಣದ ಬಾಣಲಿ ಏನೋ ಒಂಥರ ಟೇಸ್ಟ್ ಇರುತ್ತೆ. ಹಾಗಾಗಿ ಕಬ್ಬಿಣದ ಬಾಣಲಿಲಿ ಕರಿಯೋದು, ಅದರಲ್ಲಿ ತರಕಾರಿದು ಪಲ್ಯಗಳು ಎಲ್ಲ ಮಾಡಿದ್ರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಂದು ಕಬ್ಬಿಣದ ಬಾಣಲಿನ ಇಟ್ಕೊಂಡಿದ್ದೀನಿ. ಇದು ಈ ಥರ ಕಬಾಬು, ಹಪ್ಳ ಕರಿಯೋದು, ಕಬಾಬ್ ಕರಿಯೋಕ್ಕೆ, ಪಲ್ಯಗಳು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಅದರಲ್ಲೇ ಬಿಡಬಾರ್ದಷ್ಟೇ. ಈಗ ಕಬಾಬ್ ಕರಿತೀನಿ ಅಂದರೆ ಅದು ಕರೆದಾದ್ಮೇಲೆ ಎಣ್ಣೆ ಬೇರೆದಕ್ಕೆ ಬಿಟ್ಕೊಂಬಿಟ್ಟು ತೊಳೆದ್ಬಿಟ್ಟು ನೀಟಾಗಿ ಇಟ್ಕೊಂಬಿಡ್ಬೇಕು, ಅದರಲ್ಲೇ ಬಿಟ್ಕೋಬಾರ್ದಷ್ಟೇ ಹಂಗಂತ ಹೇಳ್ತಾರೆ. ಜಾಸ್ತಿ ಹೊತ್ತು ಕಬ್ಬಿಣದ ಬಾಣಲಿಲಿ ಯಾವುದೇ ಫುಡ್ಡು ಬಿಡಬಾರ್ದು ಬಿಸಿದು. ಆವಾಗಲೇ ಬೇರೆ ಪಾತ್ರೆಗೆ ಬದಲಾಯಿಸ್ಕೊಂಬಿಡ್ಬೇಕು, ಅದೊಂದೇ. ಬಟ್ ಅದು ಬಿಟ್ಟರೆ ಕಬ್ಬಿಣದ ಬಾಣಲಿ ಹೆಲ್ತಿಗೂ ಒಳ್ಳೆಯದು, ಮತ್ತು ಅಡುಗೆನೂ ಬೇಗ ಆಗಿಬಿಡುತ್ತೆ. ಕರಿಯೋ ಐಟಮು ಅಷ್ಟೇ, ಚಿಕನ್ ಕಬಾಬು ಏನೇನಾರ ಕರಿತಿದ್ರೆ ಬೇಗ ಕರಿಬೋದು. ಈ ಸ್ಟೀಲು ಸಿಲ್ವರ್ಗಳಲ್ಲಿ ಒಂದು ಸ್ವಲ್ಪ ಕಷ್ಟ, ಬೇಗ ಇದಾಗುತ್ತೆ. ಸ್ಟೀಲ್ ಆದರೆ ಬಿಡಿ, ಅದು ಒತ್ತು ಬಿಡುತ್ತೆ. ಇದಂಗೆಲ್ಲ ಒತ್ತಲ್ಲ, ಚೆನ್ನಾಗಿರುತ್ತೆ. ಅದಕ್ಕೆ ಅವರೆಲ್ಲ ಅಷ್ಟು ಕಬ್ಬಿಣದ ಬಾಣಲಿ ಇಟ್ಕೊಂಡಿರೋದು ಅನ್ಸುತ್ತೆ. ಚೆನ್ನಾಗಿರುತ್ತೆ ನೋಡಿ ಟೇಸ್ಟು. ಹಾಗಾಗಿ ಯಾರ್ಯಾರಿಗೆ ಲಾಲಿಪಾಪ್ ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ. ನೀವು ಯಾವ್ಯಾವ ಥರ ಮಾಡ್ತೀರಾ? ಎಲ್ಲರಿಗೂ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ಬರು ಬೇರೆ ಬೇರೆ ಥರ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಅಡುಗೆ. ಎಲ್ಲರ ಅಡುಗೆ ಒಂದೇ ಥರ ಬರಲ್ಲ. ಟೇಸ್ಟ್ ಆಯಿತು, ಮಾಡೋ ವಿಧಾನವೂ ಅಷ್ಟೇ, ಒಬ್ಬೊಬ್ಬರು ಒಂದೊಂದು ಥರ. ನಾವು ಮಾಡಿದ್ರೆ ಚಿಕನ್ ಲಾಲಿಪಾಪ್ ಇಷ್ಟೇ ಸಿಂಪಲ್, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಯಾವುದೇ ಹೋಟೆಲ್ಗಳಿಗೆ ಹೋಗೋ ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಇದು ಎಲ್ಲ ತಂದಾದ್ಮೇಲೆ ನೀಟಾಗಿ ಚರ್ಮನೆಲ್ಲ ಇದು ಮಾಡ್ಕೊಂಡು ಕುಯ್ಕೋಬೇಕು ಮಧ್ಯದಲ್ಲಿ, ಉಪ್ಪು ಖಾರ ಎಲ್ಲ ಅದಕ್ಕೆ ಹತ್ತಂಗೆ. ಇಲ್ಲ ಅಂದರೆ ಉಪ್ಪು ಖಾರ ಎಲ್ಲ ಹತ್ತಲ್ಲ, ಮೇಲೆ ಮಾತ್ರ ಉಪ್ಪು ಖಾರ ಆಗಿ ಒಳಗೆಲ್ಲ ಚಪ್ಪೆ ಚಪ್ಪೆ ಅನಿಸ್ಬಿಡುತ್ತೆ. ನೀಟಾಗಿ ಉಪ್ಪು ಖಾರ ಹತ್ತಬೇಕು ಅಂದರೆ ಅದೆಲ್ಲ ನೀಟಾಗಿ ಕುಯ್ಕೋಬೇಕು. ಮನೆ ಖಾರದ ಪುಡಿನೇ ಹಾಕಿ ಸಾಕು, ಕಲರ್ ಚೆನ್ನಾಗಿ ಬರುತ್ತೆ. ಅಂದರೆ ಕಬಾಬ್ಗೆ ಚಿಕನ್ಗೆ ಆಗಲಿ ಒಂಚೂರು ಖಾರ ಉಪ್ಪು ಮುಂದಿದ್ರೇ ಚೆಂದ, ಸಪ್ಪೆ ಸಪ್ಪೆ ಆದರೆ ಅಷ್ಟು ಚೆನ್ನಾಗಿರಲ್ಲ.
ಹಂಗಾಗಿ ನಾವು ಒಂದು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ವಿ, ಖಾರವಾಗಿರಲಿ ಅಂತ. ಬಾಲಕ್ಕಿ ಟೇಸ್ಟ್ ಮಾಡು, ಸುರ್ತೈತೆನ ತಡಿ ಒಂದು ಸ್ವಲ್ಪ ಹೊತ್ತು. ಬಿಸಿ ಬಿಸಿ ತಿನ್ನು ನೋಡು, ಬಿಸಿ ಬಿಸಿಲು ತಿಂದರೆ ಚೆನ್ನಾಗಿರುತ್ತೆ ನೋಡು. ಚೆನ್ನಾಗೈತೆ ಟೇಸ್ಟ್ ಹೇಳು, ನಿಧಾನಕ್ಕೆ ತಿನ್ನು. ಚೆನ್ನಾಗೈತೆ ಅಂತ ಪಟ ಪಟ ಪಟ್ಟು ತಿಂತೀಯ, ಹಂಗೈತೆ ಬಾಯಲ್ಲಿ ನೀರು ಬರ್ತೈತೆ ನನಗಂತೂ. ನೀನು ತಿನ್ನೋದಕ್ಕೆ ನನಗೆ ಬಾಯಲ್ಲಿ ನೀರು ಬರ್ತೈತೆ. ಚೆನ್ನಾಗೈತೆ. ಚೆನ್ನಾಯ್ತಾ? ಇಷ್ಟ ಆಯ್ತಾ? ಕಬಾಬ್ ಇಷ್ಟ ಆಯ್ತಾ, ಲಾಲಿಪಾಪ್ ಇಷ್ಟ ಆಯ್ತಾ? ಎರಡು ಇಷ್ಟ. ಈಗ ಸದ್ಯಕ್ಕೆ ಮಾಡಿರೋದು ಲಾಲಿಪಾಪ್ ತಾನೇ. ಚೆನ್ನಾಯ್ತಲ್ಲ? ಉಪ್ಪು ಖಾರ ಎಲ್ಲ ಎಷ್ಟು ಕೊಡ್ತೀನಿ ನನಗೆ ಮಾರ್ಕ್ಸ್? 10ಗೆ 10. ಹ್ಞೂ, ತಿನ್ನು ತಿನ್ನು, ನಿಮ್ಮ ಖುಷಿನೇ ನಂಗೆ ಖುಷಿ. ಚೆನ್ನಾಯ್ತಲ್ವಾ? ಥ್ಯಾಂಕ್ ಯು. ಹೇಳಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಯಾರ್ಯಾರಿಗೆ ಇಷ್ಟ ಕೇಳು ಲಾಲಿಪಾಪು. ಯಾರ್ಯಾರಿಗೆ ಇಷ್ಟ ಅವ್ರ ಕಾಮೆಂಟಲ್ಲಿ ಹಾಕಿ. ನಾನ್ ವೆಜ್ ತಿನ್ನೋ ಹುಡುಗರಿಗೆಲ್ಲರಿಗೂ ಲಾಲಿಪಾಪೇ ಇಷ್ಟ, ಅದಕ್ಕೆ ಹೇಳ್ತಾರೆ ಬಿಡು ನಿನ್ನ ಫ್ರೆಂಡ್ಸ್ ಎಲ್ಲ. ಓಕೆ, ಬಾಯ್.